ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಈ ತರೂರು ಸಲುವಾಗಿ ಶಶಿ ತರೂರು ಈ ಸಲುವಾಗಿ ಕಾಂಗ್ರೆಸ್ ಮತ್ತು BJP ನಡುವೆ ತಿಕ್ಕಾಟ ನಡೆದ. ಅವ್ಯಾಕೆ ಬೇಕಪ್ಪ ಅನ್ನುವಂಥ ಮಟ್ಟಿಗೆ ಕಾಂಗ್ರೆಸ್ಸಿಗರು, ಅದೇ ಕಾಲಕ್ಕೆ ಅವು ಯಾಕೆ ಬೇಡಪ್ಪ ತರೂರು ಯಾಕೆ ಬೇಡ ಅಂತೇಳಿ ನಮ್ಮ BJPಗರು. ಇದರಲ್ಲಿ ಮೋದಿ ಪಡೆ ನಿಜವಾಗಿಯೂ ಕಾಂಗ್ರೆಸ್ನಲ್ಲಿ ಒಡಕನ್ನು ಒಂದು ಮ್ಯಾನೇಜ್ ಮಾಡಿಕೊಂಡು ಒಂದು ಏನಪ್ಪ ಇಲ್ಲೂ ರಾಜಕೀಯ ಮಾಡುವಂಥ ಪ್ರಯತ್ನ ಮಾಡ್ತಾ ಇರೋದು ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅದಕ್ಕೆಲ್ಲ ಕಾಂಗ್ರೆಸ್ ಆದರೂ ಸಹ ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು. ಹೋಗ್ರಿ ಶಶಿ ತರೂರು ಹೋದ್ರೆ ಏನಾಗ್ತದೆ, ಹೋಗ್ಲಿಪ್ಪ. ಯಾಕಂದ್ರೆ ಅಲ್ಲೇನು ಅಂಥದ್ದಿಲ್ಲ, ಉಗ್ರವಾದ ನಾವು ನಿಲ್ಲಿಸಬೇಕಾಗಿದೆ, ಅವ್ರು ಮಾಡ್ತಾ ಇದ್ದಾರೆ, ಜಗತ್ತು ಕನ್ವಿನ್ಸ್ ಮಾಡಬೇಕಾಗ್ಯದ. ಉಗ್ರವಾದ ಎಷ್ಟು ಕೆಟ್ಟಿದ್ದು, ಎಷ್ಟು ಹಾಳು ಮಾಡಿತ್ತು, ಏನು ಎಂತು, ನಮ್ಮ ದೇಶದ ಪರಿಸ್ಥಿತಿಗೆ ಎಷ್ಟು ಹೊಡೆತ ಕೊಟ್ಟಿತ್ತು ಉಗ್ರವಾದ, ಮತ್ತು ಜಗತ್ತಿಗೆ ಏನು ಹೊಡೆತ ಕೊಡ್ಲಿಕ್ಕತ್ತದ, ಅಮೇರಿಕಾಗೆ ಏನು ಹೊಡೆತ ಕೊಟ್ಟದು ಉಗ್ರವಾದ, ಇಂಥದ್ದು ಪೋಷಿಸು ತಪ್ಪ ಅನ್ನುವಂಗೆ ಅಲ್ಲಿ ಜನರಿಗೆ ಕನ್ವಿನ್ಸ್ ಮಾಡಬೇಕು, ಅಲ್ಲಿ ನಾಯಕರು ಕನ್ವಿನ್ಸ್ ಮಾಡಬೇಕು. ಅಮೇರಿಕಾ ಆಯ್ತು ವಿಶ್ವದ ಅನೇಕ ಶ್ರೇಷ್ಠ ರಾಷ್ಟ್ರಗಳಿಗೆ ಕನ್ವಿನ್ಸ್ ಮಾಡುವಂಥ ಒಂದು ವ್ಯಕ್ತಿತ್ವ ಇರಬೇಕಾಗ್ತದೆ. ಅದು ಹುಡುಗಾಟ ಅಲ್ಲದು. ಯಾಕೆಂತಂದ್ರೆ ಈಗಾಗಲೇ ನಮ್ಮ ಟ್ರಂಪ್ ಸಾಹೇಬ್ರಂತೆ ಈ ಉಗ್ರವಾದಕ್ಕೆ ಸಪೋರ್ಟ್ ಮಾಡುವಂಗೆ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಇವತ್ತು. ಯಾಕಂತಂದರೆ ಅವರು ವಿಶೇಷ ಸಿರಿಯಾದಲ್ಲಿ ಉಗ್ರವಾದ ಸಹಿತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗಾಜಾ ಪಟ್ಟಿಗೆ ಅನುಕೂಲ ಆಗುವಂಥ ಇವತ್ತು ಮಾತಾಡ್ತಾ ಇದ್ದಾರೆ. ಇರಾನ್ ಜೊತೆಗೆ ದೋಸ್ತಿ ಮಾಡ್ಕೊಳ್ಳುವಂಥ ಮಾತಾಡ್ತಾ ಇದ್ದಾರೆ. ಇಂಥ ಒಂದು ಮನಸ್ಥಿತಿ ಬಂದಾಗ ವ್ಯಾಪಾರ ಮುಖ್ಯಪ್ಪ, ಎಲ್ಲಿ ಭಯೋತ್ಪಾದನೆ ಇರಲಿ ಏನೂ ಇರಲಿ ನಮಗೆ ಏನೂ ಸಂಬಂಧ ಇಲ್ಲ ಅನ್ನೋದು ಸ್ಥಿತಿಗೆ ಇವತ್ತು ನಮ್ಮ ಮೊದಲನೇದಾಗಿ ಟ್ರಂಪ್ ಅವರು, ಎರಡನೇದಾಗಿ ನಮ್ಮ ಚೈನಾದವರು, ಅಲ್ಲಿ ಕ್ಷಿ ಅವರು ಅಲ್ಲಿ ಅಧ್ಯಕ್ಷ, ಅದರ ಜೊತೆಗೆ ಪುತಿನ್ ಅವರು ಇವತ್ತು ಟೆರರಿಸ್ಟ್ ರಾಷ್ಟ್ರದಂಗೆ ಆಗಿ ಹೋಗ್ಬಿಟ್ಟಿದ್ದಾರೆ. ಇಂಥವ್ರು ಕನ್ವಿನ್ಸ್ ಮಾಡಬೇಕಾಗಿದ್ದಪ್ಪ ಅಂತಂದ್ರೆ ದೇರ್ ಮಸ್ಟ್ ಬಿ ದ ಗುಡ್ ಆ್ಯಂಡ್ ಬೆಸ್ಟ್ ಮ್ಯಾರಿಟ್ ಇನ್ ದ್ಯಾಟ್. ಇದನ್ನು ನಾವು ಗಮನಿಸ್ಬೇಕಾಗ್ಯದ. ಒಂದು ಕಾಲಕ್ಕೆ ನಮ್ಮ ಇಂದಿರಾ ಗಾಂಧಿಯವರು ಕಳಿಸಿದ್ರು ವಾಜಪೇಯಿ ಅಂತ ವ್ಯಕ್ತಿತ್ವವನ್ನು. ಅಂಥ ವ್ಯಕ್ತಿತ್ವ ಇವತ್ತು ಇದ್ದಾರಾ ಅಂತ. ಚಂದ್ರಶೇಖರ್ ಅಂತ ವ್ಯಕ್ತಿತ್ವ, ವಾಜಪೇಯಿ ಅವರಂಥ ವ್ಯಕ್ತಿತ್ವ, ಅವ್ರು ನೆನೆಸಿಕೊಂಡ್ರು ಸತಿ ಇವತ್ತು ಜುಮ್ ಅಂತದ ಮನಸ್ಸಿಗೆ. ಅಂಥವ್ರು ಯಾರಿದ್ದಾರಾ ಅಂತ. ಇಂಥ ಪ್ರಸಂಗದಲ್ಲಿ ಕಾಂಗ್ರೆಸ್ ಇದ್ದಿದ್ದು, ಅದು BJP ಅಂತ ರಾಜಕೀಯ ಮಾಡಲಿಕ್ಕೆ ಹೊರಡೋದು. ಅವರು ಶಶಿ ತರೂರು ನೋಡ್ರಿ, ಒಂದು ಪಕ್ಷದ ಆ ಪಕ್ಷಕ್ಕೆ ಕೇಳ್ಕೋಬೇಕು, ಯಾರು ಕಳಿಸ್ರಪ್ಪ ಅಂತೇಳಿ. ಯಾಕೆಂದರೆ ಸರ್ವ ಪಕ್ಷ ಹೊರಟಿದ್ದಾರೆ, ಅದ್ರಾಗ ಯಾರನ್ನ ಅವ್ರು ಸಜೆಷನ್ ಮಾಡಿದ್ರೆ ಕಳಿಸ್ಬೇಕು. ಇದು ಸಾಮಾನ್ಯವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಆದರೆ BJP ಅದು ಬೇಡಾಗ್ಯದ, ಪ್ರತಿಯೊಂದರೂ ರಾಜಕೀಯ ಮಾಡುವಂಥದ್ದು ಬೇಕಾಗ್ಯದ. ಹಾಗಂತ ಅವ್ರಿಗೆ ಬೇಕಾಗಿದ್ದು ಇವ್ರ್ಯಾಕೆ ಮಾಡಬೇಕಾಗಿದ್ರಿ, ಅದ್ಯಾಕೆ ದೊಡ್ಡ ವಿಷಯ ಮಾಡಬೇಕಾಗ್ಯದ. ಶಶಿ ತರೂರಲ್ಲೂ ವಿದ್ವತ್ತದ ಅಭ್ಯಾಸಗಳಿದ್ದಾರೆ. ದೊಡ್ಡ ವ್ಯಕ್ತಿತ್ವನಿಗಿಂತಲೂ ವ್ಯಕ್ತಿತ್ವ ದೊಡ್ಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರ ವಿದ್ವತ್ತದಲ್ಲಂತೂ ಆ ವ್ಯಕ್ತಿ ಅಪರಂಪಾರ. ಹಂಗಿದ್ದಾಗ ಅವ್ರನ್ನ ಯಾಕೆ ಕಳಿಸಿದ್ರೆ ತಪ್ಪೇನು ಅಂತ ಇವರು ದೊಡ್ಡ ಮನಸ್ಸು ಮಾಡಬೇಕಾಯ್ತು. ಅದ್ರ ಬದಲಾಗಿ ಇವರು ಒಂದು 5 ಮಂದಿ ಹೆಸರು ಇಟ್ಕೊಂಡು ಅದರಾಗ ಮತ್ತು ಖುರ್ಷಿದ್, ನಮ್ಮ ಸಲ್ಮಾನ್ ಖುರ್ಷಿದ್ದು ಅವರು ಸಹಿತ ಒಳ್ಳೆಯ ವ್ಯಕ್ತಿತ್ವ ಇದ್ದಂಥವ್ರು, ಅಡ್ಡಿ ಇಲ್ಲ. ಅದೇ ಕಾಲಕ್ಕೆ ಇನ್ನೊಬ್ಬರು ಮನೀಶ್ ತಿವಾರಿಗಿಂತಲೂ ಖುರ್ಷಿದ್ ಅವರು, ಸಲ್ಮಾನ್ ಖುರ್ಷಿದ್ ಭಾಳ ಒಳ್ಳೆಯ ವ್ಯಕ್ತಿಗಳಿದ್ದಂಥವ್ರು. ಅವ್ರನ್ನ ಯಾಕೆ ಇವರು ಸಜೆಷನ್ ಮಾಡಿದ್ರು ಕಾಂಗ್ರೆಸ್ಸಿಗೆ ಕಳಿಸಲಿಲ್ಲ ಅನ್ನುವಂಥದ್ದು ಇವತ್ತು. ಆದರೆ ಇವತ್ತು ಶಶಿ ತರೂರನ್ನು ತೆಗೆದುಕೊಂಡು ಮೋದಿಯವರು ಕಳಿಸಿದ್ದಾರೆ, ರೆಕಮೆಂಡ್ ಮಾಡಿದ್ದಾರೆ. ಒಂದಷ್ಟು ಏನೋ ಅವರು ತಂಡಗಳನ್ನು ಮಾಡಿದ್ದಾರೆ. ಆ ತಂಡದ ನೇತೃತ್ವವನ್ನು ಶಶಿ ತರೂರು ಕಾಂಗ್ರೆಸ್ನವರು, ಅಲ್ಲದೆ ರವಿ ಪ್ರಸಾದ್ BJP ಅವರು, ಮುಂದೆ ಸಂಜಯ್ ಕುಮಾರ್ ಝಾ JDU ಅವರು, ಬೈಜಯಂತ್ ಪಾಂಡ BJP ಅವರು, ಕನಿಮೊಳೆ DMK ಅವರು, ಸುಪ್ರಿಯಾ ಸುಳೆ NCP ಶರದ್ ಪವಾರ್ ಅವರು, ಹಾಗೂ ಶ್ರೀಕಾಂತ್ ಶಿಂದೆ ಶಿವಸೇನಾ ಶಿಂದೆ ಬಣ, ಈ ಜನರ ಕೈಯಲ್ಲಿ ನೇತೃತ್ವ ವಹಿಸಿ ಏನಪ್ಪ ಅಂದ್ರೆ ತಂಡಕ್ಕೆ ಕಳಿಸ್ತಾ ಇದ್ದಾರೆ. ಈ ನಿಜವಾಗಿಯೂ ಎಲ್ಲ ಹೆಸರು ನೋಡಿದಾಗ ಇವರು ವಾಜಪೇಯಿ ಅಂತ, ಚಂದ್ರಶೇಖರ್ ಅಂತ ವ್ಯಕ್ತಿತ್ವ ಪಡೆದಂಥವ್ರ ಇವರು ಅಂತ ಒಂದು ಪ್ರಶ್ನೆ ಬರ್ತದೆ. ಶಶಿ ತರೂರು ಎಷ್ಟೋ ವಿದ್ವತ್ ಇರ್ಬೋದು, ಎಷ್ಟೋ ಮಾತಾಡ್ತಾ ಇರ್ಬೋದು, ನಿಜವಾಗಿಯೂ ಅವರು ವಾಜಪೇಯಿ ಅವರಷ್ಟು ಒಂದು ಉನ್ನತ ಮಟ್ಟದ ವ್ಯಕ್ತಿತ್ವದ ಅವರಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲಿ ಜನರನ್ನು ಒಪ್ಪಿಸೋದು, ಅದರಲ್ಲೂ ಅಮೇರಿಕಾ, ಯುರೋಪ್ ದೇಶಗಳನ್ನು, ಚೈನಾದ ಬುದ್ಧಿವಂತಿಕೆಯನ್ನು, ಅವ್ರ ಬುದ್ಧಿವಂತಿಕೆಯನ್ನು ಸವಾಲು ಹಾಕಿ ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ಶಕ್ತಿ ಇವ್ರಿಗೆ ಅದಾನ ಅಂತ. ಇದು ದೊಡ್ಡ ಪ್ರಶ್ನೆ ಇದೆ ಇವತ್ತು. ಇದ್ದಿದ್ರಲ್ಲಿ ಝಾ ಅವ್ರ ಬಗ್ಗೆ ಏನೋ ಒಳ್ಳೇದು ಮಾತು ಹೇಳ್ಬೋದು. ರವಿಶಂಕರ್ ಪ್ರಸಾದ್ ಅವ್ರ ಬಗ್ಗೆ ಒಂದಿಷ್ಟು ಏನು ಹೇಳ್ಬೋದು. ಬಟ್ ರವಿಶಂಕರ್ ಪ್ರಸಾದರಲ್ಲೂ ಸಹಿತ ಅಂಥ ವ್ಯಕ್ತಿತ್ವದ, ಶಶಿ ತರೂರ್ ಅವರಲ್ಲೇ ವಿದ್ವತ್ತಿದ್ರು ಸಹಿತ, ಜೊತೆಗೆ ಅವ್ರ ಮೇಲೆ ಆರೋಪಗಳು ಸಾಕಷ್ಟು ವ್ಯಕ್ತಿತ್ವ ಅಂಥದ್ದಲ್ಲ. ಹೌದಪ್ಪ ಅವ್ರ ಮಾತು ಕೇಳಬೇಕು ಅನ್ನುವಂಥ ವ್ಯಕ್ತಿತ್ವಗಳು ಜಗತ್ತಲ್ಲಿಲ್ಲ. ಹೀಗಾಗಿ ಇವತ್ತು ಈ ಒಂದು ತಂಡ ಕಳಿಸೋದಕ್ಕಾಗಿ ಈ BJP ಮತ್ತು ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇರೋದು. ಮತ್ತು ಕಾಂಗ್ರೆಸ್ಸಿಗರು ಅನಗತ್ಯ ವಿಷಯ ದೊಡ್ಡದು ಮಾಡಿ ಆನಂದ್ ಶರ್ಮಾ ಕೊಟ್ಟಿದ್ದೀವಿ ನಮ್ಮ ಹೆಸರು, ಗೊಗೊಯ್ ಅವ್ರ ಹೆಸರು ಕೊಟ್ಟಿದ್ವಿ, ಗೌರವ ಸೈಯದ್ ನಾಸಿರ್ ಹುಸೇನ್ ಕೊಟ್ಟಿದ್ವಿ, ರಾಜಾ ಬ್ರಾರ್ ಹೆಸರು ಕೊಟ್ಟಿದ್ವಿ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಇವರು ಅಂಥ ವ್ಯಕ್ತಿತ್ವ, ಆ ಮಟ್ಟದ ವ್ಯಕ್ತಿತ್ವನ ಶಶಿ ತರೂರ್ ಅವರಲ್ಲಿದ್ದಂಥ ವಿದ್ಯುತ್ ಇವರಲ್ಲಿ ಅದ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ.
ಆದ್ರೆ ಶಶಿ ತರೂರ್ ಅವರು ವಿದ್ವತ್ತಿದ್ರು ಸಹಿತ ವ್ಯಕ್ತಿತ್ವದ ಬಗ್ಗೆ ಇವತ್ತು ಪ್ರಶ್ನೆಗಳಿದ್ದಾವೆ, ನಾನಾ ಪ್ರಶ್ನೆಗಳು. ಇವರ ಮೋದಿ ಅವ್ರ ಬಗ್ಗೆ ಸಾಕಷ್ಟು ಸಣ್ಣದಾಗಿ ಮಾತಾಡಿದ್ದು ಇದ್ದಾವೆ. 5 ಕೋಟಿ 5 ಲಕ್ಷ ಹೆಣ್ಮಕ್ಳು ಏನಾದ್ರು ಇಟ್ಕೊಂಡಿದ್ದು ಆರೋಪಗಳು ಮಾಡಿದ್ದು ನಾವು ನೆನಪಿಸ್ಕೊಂಡ್ರೆ ಶಶಿ ತರೂರನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂದರೆ ಇವತ್ತು ಅವರು ಬಿ ಜೆ ಪಿ ಕಡೆ ವಾಲ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ತೊಳಿಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಎಲ್ಲೇ ಮುಖ್ಯ ಕಾಂಗ್ರೆಸ್ ಬಿ ಜೆ ಪಿ ಮುಖ್ಯ ಅಲ್ಲ, ಜಗದ ಶ್ರೇಷ್ಠ ದೇಶಗಳಿಗೆ ಈ ಭಯೋತ್ಪಾದನೆ ಎಂಥ ಕಷ್ಟದ್ದು, ಎಷ್ಟು ಕೆಟ್ಟದ್ದು, ಎಷ್ಟು ದೋಸ್ತ ದೇಶವನ್ನು ಹಾಳು ಮಾಡಲು ಎಂಥದ್ದು ಪ್ರತಿಯೊಂದು ದೇಶಕ್ಕೆ ಇದು ಅಪಾಯಕಾರಿ ಅನ್ನೋದನ್ನು ಕನ್ವಿನ್ಸ್ ಮಾಡಬೇಕಾಗಿಲ್ಲ. ಇದನ್ನು ಹೇಳುವಂಥ ಶಕ್ತಿ ಈ ತಂಡಗಳ ಹೆಡ್ಗಳಿದ್ದಾರೆ. ಇವರು ಶಶಿ ತರೂರ್ ಆಗಿರ್ಬೋದು, ರವಿಶಂಕರ್ ಪ್ರಸಾದ್ ಆಗಿರ್ಬೋದು, ಸಂಜಯ್ ಕುಮಾರ್ ಝಾ ಇದ್ದಿದ್ರಲ್ಲಿ ಒಳ್ಳೆಯ ಅಭ್ಯಾಸಕರು ಮತ್ತು ಒಳ್ಳೆಯ ವ್ಯಕ್ತಿತ್ವ ಇದ್ದಂಥವು. ಅದು ಎಷ್ಟರ ಮಟ್ಟಿಗೆ ಇದನ್ನು ಅವ್ರು ಕನ್ವಿನ್ಸ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅದು ಅವರ ವ್ಯಕ್ತಿತ್ವದ ಮತ್ತು ವಿದ್ವತ್ವದ ಅಡ್ಡಿಲ್ಲ. ಸ್ವಲ್ಪ ಸಮಥಿಂಗ್ ಇಸ್ ದೇ. ಮುಂದೆ ಸಂಜಯ್ ಕುಮಾರ್ ಝಾ JDU ಸಂಜಯ್ ಕುಮಾರ್ ಝಾ ಅವರು ಎಷ್ಟು ಮಟ್ಟಿಗೆ ನನಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಮಾತವರು. ಯಾಕಂದ್ರೆ ನಿತೀಶ್ ಕುಮಾರ್ ಅವರು ಇವತ್ತೊಂದು ವ್ಯಕ್ತಿತ್ವ ಕಳ್ಕೊಂಡಿದ್ದಾರೆ. ಪಲ್ಟುರಾಮ್ ಹೋಗಿಬಿಟ್ಟಿದ್ದಾರೆ. ಒಂದು ಕಾಲಕ್ಕೆ ನಿತೀಶ್ ಕುಮಾರ್ ಅವ್ರ ವ್ಯಕ್ತಿತ್ವ ಇತ್ತು, ಇಲ್ಲಂತಲ್ಲ. ಇನ್ನು ಈ ವ್ಯಕ್ತಿ ಎಲ್ಲಿ ವ್ಯಕ್ತಿತ್ವ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಅದ್ರ ಜೊತೆಗೆ ನಮ್ಮ ಸುಪ್ರಿಯಾ ಸುಳೆ ಅವರು, ಈ ಶರದ್ ಪವಾರ್ ಅವರು ಅಂಥ ವ್ಯಕ್ತಿತ್ವಗಳವರ, ಅಂಥ ವ್ಯಕ್ತಿತ್ವಗಳು ಅದನ, ಇದು ಪ್ರಶ್ನಾರ್ಹದ. ಅದ್ರ ಜೊತೆಗೆ ಇದು ನಮ್ಮ ಶ್ರೀಕಾಂತ್ ಶಿಂದೆ ಅನ್ನುವಂಥವ್ರು, ಇವರು ಆ ಪ್ರಮಾಣದ ಆ ಮಟ್ಟದ ಇವರು ಕನ್ವಿನ್ಸೇಬಲ್ ವ್ಯಕ್ತಿನ ಅನ್ನೋದರ ಇವತ್ತು ನಾವು ವಿಚಾರ ಮಾಡಬೇಕಾಗ್ಯದ. ಈ ತಂಡಗಳ ನಾಯಕರು ಎಲ್ಲೋ ಇಲ್ಲೇ ಪಾರ್ಲಿಮೆಂಟ್ ಒಂದಿಷ್ಟು ಮಾತಾಡಿರ್ಬೋದು, ಒಳ್ಳೆಯ ವಿಚಾರವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ಬೋದು. ಆದರೆ ಜಗದ ಶ್ರೇಷ್ಠ ನಾಯಕರಿಗೆ ಅಲ್ಲಿ ಜನರಿಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥ ಸಂಶಯ ಅಲ್ಲ. ಏನೋ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಮೋದಿಯವರು, ಇಲ್ಲ ನಮ್ಮ ದೇಶದ ಈ ಒಂದು ರಿಪ್ರೆಸೆಂಟೇಟಿವ್ ಕಳಿಸೋನು ಅಂತೇಳಿ. ಆದರೆ ರಿಪ್ರೆಸೆಂಟೇಟಿವ್ ವಹಿಸುವಂತಹ ಆ ವಿಷಯವನ್ನು ಕನ್ವಿನ್ಸ್ ಮಾಡುವಂಥ ಈ ನಾಯಕರೇನಿದ್ದಾರೆ ಇವ್ರ ಬಗ್ಗೆ, ಇವ್ರ ವ್ಯಕ್ತಿತ್ವದ ಬಗ್ಗೆ ಇವತ್ತು ಭಾಳಷ್ಟು ಪ್ರಶ್ನೆಗಳಿದ್ದಾವೆ. ಇವರು ಎಷ್ಟರ ಮಟ್ಟಿಗೆ ಜಗದ ನಾಯಕರನ್ನ ಒಂದು ರೀತಿಯ ತಮ್ಮ ಒಂದು ಪ್ರಬುದ್ಧ ಒಂದು ಏನಪ್ಪ ಅಂದ್ರೆ ವ್ಯಕ್ತಿತ್ವದಿಂದ, ಪ್ರಬುದ್ಧ ವಾಗ್ಝರಿಯಿಂದ, ಪ್ರಬುದ್ಧ ಜ್ಞಾನದಿಂದ ಇವನ್ನೆಲ್ಲರೂ ಕೈಲಿ ಹಿಡ್ಕೊಳ್ತಾರಂತಲ್ಲ. ಬರೀ ಜ್ಞಾನದಿದ್ರೆ ಅಷ್ಟೇ ಅಲ್ಲ, ಅಲ್ಲೊಂದು ದೊಡ್ಡ ವ್ಯಕ್ತಿತ್ವ ಬೇಕಾದ ಆಲದ ಮರದಂಥ ವ್ಯಕ್ತಿತ್ವ ವಾಜಪೇಯಿ ಅವರಲ್ಲಿತ್ತು. ಅದು ಹೇಳಿದ್ದೆ ನಿಮಗೆ, ಚಂದ್ರಶೇಖರ್ ಅವರಲ್ಲಿತ್ತಂಥ ವ್ಯಕ್ತಿತ್ವ ಅಂತ ಇವತ್ತು ಯಾರಿದ್ದಾರೆ? ಈವನ್ ಮೋದಿಯವರು ಸಹಿತ ಅದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಮೋದಿಯವರು ಮಾಡಿದಂತಹ ಅಂತ ಇವತ್ತು ಏನಿದ್ರು ಎಲ್ಲದಕ್ಕೂ ಅವರೇ ಜವಾಬ್ದಾರು. ಇವತ್ತು ವಿದೇಶಾಂಗ ನೀತಿದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಆರ್ಥಿಕ ಸ್ಥಿತಿ ಬಗ್ಗೆ ಆಗಿರ್ಬೋದು, ನಾವು ಇವತ್ತು ಹೊಗಳಬೋದು ಅವ್ರನ್ನ. ಇಲ್ಲ ಬಿ ಜೆ ಪಿಗೆ ಅವ್ರನ್ನ ತಲೆ ಮೇಲೆ ಮಾಡಿ ಅಡ್ಡಾಡ್ತಿರ್ಬೋದು. ಬಟ್ ಇವತ್ತಿನ ರಾಜಕೀಯ, ಅಂತಾರಾಷ್ಟ್ರೀಯ ರಾಜಕೀಯದಲ್ಲೇ ಸ್ವತಃ ವಿದೇಶಾಂಗ ನೀತಿಯಲ್ಲೇ ನಮ್ಮ ಜಯಶಂಕರ್ ಅವ್ರು ಫೇಲ್ ಆಗಿದ್ದಾರೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಸ್ಪಷ್ಟ ಆಗ್ತಾಯಿದೆ. ಯಾಕೆ ನೆರೆಹೊರೆಯವ್ರನ್ನೆಲ್ಲದ್ದು ನಾವು ಬೇರಿಗಳು ಮಾಡ್ಕೊಂಡ್ವಿ. ನೇಪಾಳ ನಮ್ಮ ಜೊತೆ ಸರಿಯಾಗಿಲ್ಲ, ಶ್ರೀಲಂಕಾ ನಮ್ಮ ಜೊತೆ ಸರಿಯಾಗಿಲ್ಲ, ಅಫ್ಘಾನಿಸ್ತಾನ ಅದರಲ್ಲೂ ಅದ, ಪಾಕಿಸ್ತಾನ ನಮ್ಮ ಸದಾ ವಿರೋಧಿ ಅದ, ಚೈನಾ ಜೊತೆ ನಮ್ಗೆ ಸರಿಯಾಗಿಲ್ಲ. ವ್ಯಾಪಾರ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಅವ್ರಿಗೂ ವ್ಯಾಪಾರಕ್ಕೆ ಬಿಟ್ಟಿವಿ. ಆದರೆ ಸಂಬಂಧಗಳನ್ನು ಸರಿಯಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಇವರೆಲ್ಲರೂ ನಮ್ಮ ವಿರೋಧಿಗಳಾದರು. ಈ ಮನೆ ನಡೆದಂಥ ಈ ಒಂದು ದಾಳಿಯಲ್ಲೇ ಇವ್ರು ಯಾರೂ ನಮ್ಮ ಸಪೋರ್ಟ್ಗೆ ಬರಲಿಲ್ಲ. ಅಮೇರಿಕನೂ ಬರಲಿಲ್ಲ, ರಷ್ಯಾನೂ ಅಗ್ರಿಮೆಂಟ್ ಮಾಡ್ಕೊಂತ ಹೇಳ್ತು. ರಷ್ಯಾ ಜೊತೆಗೆ ನಮ್ಮ ಚೈನಾ ಸಹಿತ ಅದೇ ಹೇಳ್ತು. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ರಷ್ಯಾ, ಅಮೇರಿಕ ಎಲ್ಲರೂ ಇವತ್ತು ವಿರೋಧಿಯಾಗಿದ್ದಾರೆ. ಇಂಥದಕ್ಕೆ ನಮ್ಮ ಮೋದಿಯವರ ವಿದೇಶಾಂಗ ನೀತಿ ಫೇಲ್ಯೂರ್ ಅದಕ್ಕೆ ಜಯಶಂಕರ ಕಾರಣ ಇಡೀ ವಿಶ್ವದ ನಾಯಕರು ಮಾತಾಡ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೇ ಈ ಒಂದು ಭಯೋತ್ಪಾದನೆ ಬಗ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಹೊರಟಂಥ ಈ ತಂಡ ಹೇಳ್ಕೊಳ್ಳುವಂಥದ್ದಲ್ಲ ಅಂತ ಒಂದು ಮಾತು ಎಲ್ಲರ ಬಗ್ಗೆ ಪ್ರಶ್ನೆ ಇದ್ದಾವೆ. ಇಂಥ ಪ್ರಸಂಗದಲ್ಲಿ ಕಾಂಗ್ರೆಸ್ ಅನಗತ್ಯ ತನ್ನ ಹೆಸರನ್ನು ಕೆಡಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಏನು ಎಲ್ಲರೂ ಅವರೇ ಇದ್ದಾರೆ ಅಂತ ಮಾತಾಡ್ದ ನಾನು ಕೆಲವು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.